an object 5 cm in length is held 25 cm away from the converging lens of a focal length 10 cm. Draw the ray diagram and find the position, size and the nature of the image formed. ಸೊ ಏನು ನೋಡ್ತಾ ಇದ್ದೀವಿ, ನಿಮ್ಮ ಕಾನ್ವೆಕ್ಸ್ ಕಾನ್ಕೇವಾ, ಕಾನ್ವೆಕ್ಸ್ ಲೆನ್ಸ್ ಅಲ್ವಾ, ಸರಿನಾ? ಸೊ an object 5 cm in length is held 25 cm away from the converging lens of focal length 10. ಅದು ಇಂಪಾರ್ಟೆಂಟ್. 10-20 ನಿಮ್ಮ ಫೋಕಲ್ ಲೆಂತು ರೈಟ್ ಸೈಡ್ ಇದೆ, ಪಾಸಿಟಿವ್ ವ್ಯಾಲ್ಯೂ, ಇದು ಪಾಸಿಟಿವ್, ಸರಿನಾ? ಆಬ್ಜೆಕ್ಟ್ ಎಲ್ಲಿಟ್ಟಿದ್ದಾರೆ, 25 ಸೆಂಟಿಮೀಟರ್ ಅಂತ ನೋಡಿ, ಇಲ್ಲಿಟ್ಟಿದ್ದಾರೆ. ಸೊ ಇಮೇಜಲ್ಲಿ ಕ್ರಿಯೇಟ್ ಆಗುತ್ತೆ, ನಿಮ್ಮ ಇಮೇಜು ಇಲ್ಲಿ ಬರುತ್ತೆ, ಡಿಮಿನಿಶ್ಡ್ ಇನ್ವರ್ಟೆಡ್ ರಿಯಲ್ ಇಮೇಜ್ ಅಲ್ವಾ? ಸೊ ಏನು ಕೇಳ್ತಾ ಇದ್ದಾರೆ, ಎಲ್ಲ ಬರೆಯೋಣ. ಗಿವನ್ ಏನು ಗಿವನ್ ನೋಡೋರ, ಆಬ್ಜೆಕ್ಟು ಹೈಟ್ ಬಂದು 5 ಸೆಂಟಿಮೀಟರ್ ಪ್ಲಸ್ ಅಲ್ವಾ, ಅದಾಯಿತು. ಅಂದಮೇಲೆ -25 ಸೆಂಟಿಮೀಟರ್ ಅವೇ ಫ್ರಮ್ ದ ಲೆನ್ಸ್, ಯು ಬಂದು -25 ಸೆಂಟಿಮೀಟರ್ ಲೆಫ್ಟ್ ಅಲ್ವಾ, ಅದಾಯಿತು. ಅಂದಮೇಲೆ ಫೋಕಲ್ ಲೆಂತ್ ಬಂದು +10 ಸೆಂಟಿಮೀಟರ್. ಮುಂದೆ ವಿ ಕೇಳಿದರೆ ಪೊಸಿಷನ್, ರೇ ಡಯಾಗ್ರಾಮ್ ಕೇಳಿದರೆ ನಾನು ಬರೆಯೋಕ್ಕೆ ಹೋಗಲ್ಲ, ನಿಮ್ಗೆ ಗೊತ್ತಿದೆ ಏನಕ್ಕೆ ಅಂತ ಹೇಳಿ, ಇವೆಲ್ಲ ಆಗಿರೋ ಕೆಲಸ. ಹೈಟ್ ಮತ್ತು ನೇಚರ್ ಆಫ್ ದ ಇಮೇಜ್. ಸೊ ನನ್ನ ಸ್ಟೂಡೆಂಟ್ ಒಬ್ಬಳು ಆ್ಯಕ್ಚುಲಿ, ಸರ್ ಇಷ್ಟು ಸೈಜ್ ಇರೋ ಅಂಥ ಇಮೇಜ್ ಅಂದರೆ ರೇ ಡಯಾಗ್ರಾಮ್ ಬಿಡಿಸ್ಬೇಕಾ ಅಂತ ಕೇಳಿದ್ಲು. ಇದ್ರ ರಿಲೇಟೆಡ್ ರೇ ಡಯಾಗ್ರಾಮ್ ಬಿಡಿಸ್ಬೇಕು ನೀವು. ನಾವು ಹೇಗೆ 3 ಸೆಂಟಿಮೀಟ್ರ್ 6 ಸೆಂಟಿಮೀಟ್ರ್ 9 12 ಅದೆಲ್ಲ ಮಾಡ್ತೀರಲ್ಲ, ಅದೇ ಥರ ಬರೀರಿ. ಇಲ್ಲಿ ಇರೋವಂಥ 25 ಸೆಂಟಿಮೀಟ್ರ್ ಅವೆಲ್ಲ ಬೇಕಾಗಿಲ್ಲ. ನೀವೇನು 10 ಸೆಂಟಿಮೀಟ್ರ್ ಇರೋವಂಥ ಫೋಕಲ್ ಲೆಂತ್ ಇರೋವಂಥ ಇಮೇಜ್, ಈ ಥರನೇ ಸೈಜ್ ಇರೋವಂಥ ಇಮೇಜ್ ಡ್ರಾ ಮಾಡೋಂಗಿಲ್ಲ. ಅದು ರಿಲೇಟೆಡ್ ರೇ ಡಯಾಗ್ರಾಮ್ ಬಿಡಿಸ್ಬೇಕು. ಈ ಥರ ಏನೇ ಪ್ರಶ್ನೆ ಬಂದ್ರೂ ರಿಲೇಟೆಡ್ ರೇ ಡಯಾಗ್ರಾಮ್ ಬಿಡಿಸಿ. ಲೆಂತು ಬ್ರೆತ್ತು ಅವೆಲ್ಲ ಇಲ್ಲಿ ಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ಪ್ರಾಕ್ಟಿಕಲಾಗಿ ಮಾಡೋದಕ್ಕಾಗಲ್ಲ ಆ ಶೀಟಲ್ಲಿ. ಸೊ ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ರಿಲೇಟೆಡ್ ಬರೀರಿ, ಇನ್ನು ಮಿಕ್ಕಿದ್ರೆ ಕ್ಯಾಲ್ಕುಲೇಷನಲ್ಲಿ ನೋಡಿಸ್ಬೇಕು, ಸರಿನಾ? ಅಕಸ್ಮಾತಾಗಿ ನಿಮ್ಗೆ ಆಯಿತು ಏನೋ ಮೆಷರ್ಮೆಂಟು 3 ಅವೆಲ್ಲ ಅಂಥದ್ದು ಕೊಟ್ಟಿತ್ತು ಅಂದ್ಕೊಳ್ರಿ, ಟ್ರೈ ಮಾಡಿ, ತೊಂದರೆ ಇಲ್ಲ, ಅದೇನು ತಪ್ಪಲ್ಲ. ಇದು ಮಾಡಿ ಉತ್ತರ ನೋಡೋದು ತಪ್ಪಲ್ಲ ಆ್ಯಕ್ಚುಲಿ, ಅದನ್ನು ಮಾಡ್ಬೋದು. ಬಟ್ ಏನಂತ ಹೇಳಿದ್ರೆ ಅದು ಪ್ರಾಕ್ಟಿಕಲ್ ಅಲ್ಲ ಅಂತ ಹೇಳ್ತಾಯಿದ್ದೀನಿ, ಸರಿನಾ? ಆ ರೀತಿಯಲ್ಲೇ ಬೇಕಾದ್ರೆ ಉತ್ತರ ಕಂಡುಹಿಡಿಬೋದು. ದಟ್ ಈಸ್ ಮೋರ್ ಅಪ್ರೋಪ್ರಿಯೇಟ್, ಆಯಿತಾ? ಅದನ್ನು ಪ್ರಾಕ್ಟಿಕಲಾಗಿ ನೋಡ್ತಾ ಇರೋ, ಸೊ ನಿಮ್ಗೆ ಅಷ್ಟು ನಾಲೆಜ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಅವ್ರಿಗೆ, ಆಯಿತಾ? ಸೊ ಯೋಚನೆ ಮಾಡಿ ಆ ಸಿನಾರಿಯೋದಲ್ಲಿ ಹೇಗೆ ತಲೆ ಉಪಯೋಗಿಸ್ಬೇಕು. ಓಕೆ, ಎನಿವೇಸ್ ಮೂವಿಂಗ್ ಆನ್. ಸೊ ಮೊದಲನೇದಾಗಿ ವಿ ಕಂಡುಹಿಡಿಯೋಣ. ಇದು ನಿಮ್ಮ ಫಾರ್ಮುಲಾ, ಲೆನ್ಸ್ ಅಲ್ವಾ? ಅದಾಯಿತು. ಅಂದಮೇಲೆ 1/10 ಇಸ್ ಈಕ್ವಲ್ ಟು 1/v ಮೈನಸ್ ಆಫ್ -25. ಸೊ ಏನಾಗುತ್ತೆ, ಮೈನಸ್ ಆಫ್ ಮೈನಸ್ಸು ಪ್ಲಸ್ ಆಗುತ್ತೆ. ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ 1/10 ಮೈನಸ್ 1/25 ಇಸ್ ಈಕ್ವಲ್ ಟು 1/v. ಇಲ್ಲಿ ಎಲ್ ಸಿ ಎಮ್ ಬಂದು 50, 5, 2, 50, 1/v. ಸೊ v ಇಸ್ ಈಕ್ವಲ್ ಟು 50/3 ಇನ್ ಸೆಂಟಿಮೀಟರ್ಸ್ ಅಲ್ವಾ? ಮುಂದಿನ ಭಾಗ ಪಿ ಆಯಿತು. ಹೆಚ್ ಐ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಮ್ಯಾಗ್ನಿಫಿಕೇಷನ್. ಸೊ ಇಲ್ಲಿ ನಮ್ಗೆ ವಿ ಗೊತ್ತಿದೆ, 50/3 ಡಿವೈಡೆಡ್ ಬೈ ಯು ಗೊತ್ತಿದೆ, -25. ಹೆಚ್ ಐ ತಿಳ್ಕೊಬೇಕು, ಇದು 5. ಸೊ 50/3 ಇಂಟು 1/25 is equal to hi/5. ಸೊ 25 1s 2s ಅಲ್ವಾ? ಇದನ್ನು ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ, ಇಲ್ಲಾಂದರೆ 5 ಜೊತೆ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ, ಸರಿನಾ? ಏನಾಗುತ್ತೆ, ಇದು 5 ಕಟ್ಟಾಗುತ್ತೆ. ಆಮೇಲೆ -10/3 ಸರಿ ತಾನೆ? ಸೊ ಹೆಚ್ ಐ ಇಸ್ ಈಕ್ವಲ್ ಟು -10/3.
ಹ್ಞೂ ಇನ್ನೂ ತಪ್ಪಾದಂಗಿದೆ. ಏನು ತಪ್ಪಿಲ್ಲ. ಸರಿ ಇದೆ. ಸೊ -10/3 -10/3. ಆಮೇಲೆ ನೇಚರ್ ಆಫ್ ಇಮೇಜ್ ನಿಮ್ಗೆ ಗೊತ್ತಿದೆ. ನೇಚರ್ ಆಫ್ ಇಮೇಜ್ ಏನಂತ ಹೇಳಿ. ಏನು ಹೇಳಿ? ನೇಚರ್ ಆಫ್ ಇಮೇಜ್ ಹಾಂ ಇನ್ವರ್ಟೆಡ್ ಹೌದು ಆ್ಯಂಡ್ ರಿಯಲ್ ಅಲ್ವಾ? ಸೊ ಆಯಿತು, 3 ಕಂಡುಹಿಡಿಯಿರಿ. ಸೊ ಇದು ನಿಮ್ಮ ಉತ್ತರ.